ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸಗಳ ನಂತರ ನಾನಿವತ್ತು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿವಾಗ ಸ್ಕೂಲಿಗೆ ಹೊರಟ್ವಿ. ನಾನು ನನ್ನ ಮಗಳು ಒಟ್ಟಿಗೆ ಹೋಗ್ತೀವಿ. ಅಂದರೆ ನನ್ನ ಸ್ಕೂಲ್ ಬೇರೆ, ಅವಳ ಸ್ಕೂಲ್ ಬೇರೆ. ಬಟ್ ಹೋಗೋ ಜೊತೆಯಾಗಿ ಹೋಗಿ ಅವಳನ್ನು ಸ್ಕೂಲಿಗೆ ಬಿಟ್ಟು ಆನಂತರ ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ. ಹಾಗೆ ಇನ್ನೇನು ಹೊರಟ್ವಿ. ಮ್ಯಾಂಗ್ಳೂರು ಕಡೆ ಅಂತೂ ತುಂಬಾ ಮಳೆ. ಇವಾಗ ಎಲ್ಲ ಕಡೆ ಮಳೆಗಾಲ ಅಲ್ವಾ, ಆಬ್ವಿಯಸ್ಲಿ ಎಲ್ಲ ಕಡೆ ಮಳೆ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಕಡೆ ಕೂಡ ಜೋರು ಮಳೆ ಬರುತ್ತೆ ಒಮ್ಮೆಲೆ, ಮತ್ತು ಹಾಗೆ ಸ್ಟಾಪ್ ಆಗುತ್ತೆ. ಹಾಗಾಗಿ DC ಅವರು ಕೂಡ ರಜೆ ಕೊಡಲಿಲ್ಲ ನಮಗೆ. ಇಟ್ಸ್ ಪರವಾಗಿಲ್ಲ, ರಜೆ ಕೊಟ್ಟರು ಸಮಸ್ಯೆನೇ. ಮತ್ತು ಸ್ಯಾಟರ್ಡೇ ನಮ್ಮ ಹಾಫ್ ಡೇ ಇದ್ದದನ್ನು ಫುಲ್ ಡೇ ಮಾಡಿಬಿಡ್ತಾರೆ. ಅದಕ್ಕಿಂತ ಇವಾಗ ಸ್ಕೂಲಿಗೆ ಹೋಗೋದೇ ಎಷ್ಟು ಬೆಟರ್ ಅಂತ ಅನ್ನಿಸುತ್ತೆ. ಹಾಗೆ ಇದು ನೋಡಿ, ಇದು ನನ್ನ ಕ್ಲಾಸ್ ರೂಮ್. ನಮ್ಮದು ನ್ಯೂ ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು. ಹಾಗಾಗಿ ಸ್ವಲ್ಪ ಇನಾಗ್ರೇಷನ್ಗೆ ನಮ್ಮ ಕ್ಲಾಸನ್ನು ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕಿತ್ತು. ಹಾಗೆ ಸ್ವಲ್ಪ ಬೋರ್ಡಲ್ಲಿ ಇನಾಗ್ರೇಷನ್ ಬಗ್ಗೆ ಬರೆದು ಸ್ವಲ್ಪ ಫ್ಲವರ್ಸ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿದ್ದೀವಿ. ಅದನ್ನು ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ನೆಕ್ಸ್ಟ್ ಡೇ ನಮ್ಮ ಶಾಲೆಯ ಹೊಸ ಬಿಲ್ಡಿಂಗ್ನ ಉದ್ಘಾಟನೆಗೆ ನಮ್ಮ ಸಭಾಪತಿಗಳಾದಂತಹ UT ಖಾದರ್ ಅವರು ಬಂದಿದ್ದರು. ಹಾಗೆ ಅವರ ಕೈಯಿಂದ ಉದ್ಘಾಟನೆಯನ್ನು ಕೂಡ ಮಾಡಿಸಲಾಯಿತು. ಹಾಗೆ ನಮ್ಮ ಮಕ್ಕಳೆಲ್ಲರೂ ಬೇಗನೆ ಶಾಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಕ್ಕಳ ಕಲಿಕೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಗೌರ್ಮೆಂಟ್ ಶಾಲೆಯಲ್ಲಿದೆ. ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇಂಥ ಶಾಲೆಗಳನ್ನು ನೋಡಲಿಕ್ಕೆ. ಹಾಗೆ ಪೋಷಕರ ಸಹಕಾರ ಇದ್ದರೆ ಖಂಡಿತವಾಗ್ಲೂ ಮಕ್ಕಳ ಕಲಿಕೆಯಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಮುಂದುವರಿಬಹುದು. ಯಾಕಂದರೆ ಪೋಷಕರ ಸಹಕಾರ ಕೊಡಬೇಕಂದ್ರೆ ಮನೆಯಲ್ಲಿ ಇವಾಗ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದರೆ ಹೇಗೆ ನಾವು ಮಕ್ಕಳು ಬಂದ ತಕ್ಷಣ ಅವರ ಹೋಮ್ವರ್ಕ್ ನೋಡಿ ಅವರ ಹೋಮ್ವರ್ಕನ್ನು ಮಾಡಿಸಿ ಅವರ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಎಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿ ನಾವು ಗೌರ್ಮೆಂಟ್ ಶಾಲೆಗೆ ಕಲಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ದೆ ನಾವು ಅದೇ ರೀತಿ ಮಕ್ಕಳ ಹಿಂದೆ ನಿಂತು ಅವರ ಕಲಿಕೆಗೆ ಸಹಕಾರ ಮಾಡಿದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಶಾಲೆಯ ಮಕ್ಕಳು ಕೂಡ ಯಾವುದೇ ಇಂಗ್ಲೀಷ್ ಮೀಡಿಯಮ್ನ ಮಕ್ಕಳಿಗೆ ಕಡಿಮೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲ ರೀತಿಯ ಸೌಲಭ್ಯಗಳು ಗೌರ್ಮೆಂಟ್ ಶಾಲೆಯಲ್ಲಿ ಉಂಟು. ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕಷ್ಟೇ. ಹಾಗೆ ಇವತ್ತಿನ ಈ ಸಣ್ಣ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.